ಹಲೋ ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವತ್ತು 16 ಜುಲೈ 2017. ಇವತ್ತಿನ ಪ್ರಚಲಿತ ಘಟನೆ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಲೆಟ್ ಸ್ಟಾರ್ಟ್. ಆ್ಯಪ್ಗಳಿಂದ GDPಗೆ 2020ರಲ್ಲಿ 18 ಲಕ್ಷ ಕೋಟಿ ರೂಪಾಯಿ ಕೊಡುಗೆ. ಅಂದರೆ ಕಳೆದ ಸಾಲಿನಲ್ಲಿ ಒಟ್ಟು ದೇಶೀಯ ಉತ್ಪನ್ನಕ್ಕೆ GDPಗೆ ಅಂತರ್ಜಾಲ ಆಧಾರಿತ ಆ್ಯಪ್ಗಳ ಕೊಡುಗೆ ಪ್ರಮಾಣ ಬಹಳ ಹೆಚ್ಚಿಗೆ ಆಗಿದೆ, ಭಾರಿ ಏರಿಕೆ ಆಗ್ತಾ ಇದೆ ಅಂತೆ. ಅದೇ ರೀತಿ ಮುಂದಿನ ದಿನಗಳಲ್ಲೂ ಸಹಿತ ಈ ಒಂದು ಅಂತರ್ಜಾಲ ಆಧಾರಿತ ಆ್ಯಪ್ಗಳ ಕೊಡುಗೆ ಇನ್ನಷ್ಟು ಪ್ರಮಾಣ ಹೆಚ್ಚಿಗೆ ಆಗಲಿದೆ ಅಂತ ಈ ಒಂದು ಮಾಹಿತಿಯನ್ನು ಕೇಂದ್ರ ದೂರಸಂಪರ್ಕ ಖಾತೆ ಸಚಿವರಾದ ಮನೋಜ್ ಸಿನ್ಹಾ ಅವರು ತಿಳಿಸಿದ್ದಾರೆ. ಇತ್ತೀಚೆಗೆ ಭಾರತದಲ್ಲಿ ಅಂತರ್ಜಾಲ ಆಧಾರಿತ ಆ್ಯಪ್ ಸೇವೆಗಳ ಮೌಲ್ಯ ಅಂದಾಜು ವರದಿ ಬಿಡುಗಡೆಯಾಗಿದೆ. ಈ ವರದಿಯನ್ನು ಬಿಡುಗಡೆ ಮಾಡಿದವರು ಭಾರತೀಯ ಅಂತಾರಾಷ್ಟ್ರೀಯ ಆರ್ಥಿಕ ಸಂಬಂಧಗಳ ಅಧ್ಯಯನ ಸಮಿತಿ ಮತ್ತು ಬ್ರಾಡ್ಬ್ಯಾಂಡ್ ಇಂಡಿಯಾ ಫೋರಂ. ಇವರು ಈ ಒಂದು ವರದಿಯನ್ನು ಪ್ರಕಟಿಸಿದ್ದಾರೆ. ಆ ವರದಿಯಲ್ಲಿ ಏನು ಹೇಳಲಾಗಿದೆ ಅಂದರೆ 2020ರಲ್ಲಿ ಅಂತರ್ಜಾಲ ಆಧಾರಿತ ಆ್ಯಪ್ಗಳ ಒಂದು ಕೊಡುಗೆಯಿಂದ ಅಂದರೆ ಅಂತರ್ಜಾಲ ಆಧಾರಿತ ಆ್ಯಪ್ಗಳಿಂದ ನಮ್ಮ ದೇಶಕ್ಕೆ, ನಮ್ಮ GDPಗೆ, ನಮ್ಮ ದೇಶದ GDPಗೆ 18 ಲಕ್ಷ ಕೋಟಿ ರೂಪಾಯಿ ಕೊಡುಗೆ ಬರಲಿದೆ ಅಂತ ಅವರು ಹೇಳಿದ್ದಾರೆ. ಭಾರತದಲ್ಲಿ ಅಂತರ್ಜಾಲ ಆಧಾರಿತ ಆ್ಯಪ್ಗಳ ಒಂದು 2015-16 ಸಾಲಿನ ಒಂದು ಚಿತ್ರಣವನ್ನು ಇಲ್ಲಿ ಕೊಡಲಾಗಿದೆ. ಸೊ ಇದರ ಪ್ರಕಾರ ಏನು ಹೇಳಾಗುತ್ತೆ ಅಂದರೆ 2020ರಲ್ಲಿ GDPಗೆ ಅಂತರ್ಜಾಲ ಆಧಾರಿತ ಆ್ಯಪ್ಗಳ ಒಂದು ಕೊಡುಗೆ ಎಷ್ಟಂದರೆ 18 ಲಕ್ಷ ಕೋಟಿ ರೂಪಾಯಿ ಅಂತೆ. ಅದೇ ರೀತಿ ಅಂತರ್ಜಾಲ ಸೇವಾ ಕ್ಷೇತ್ರದ ಸಮಸ್ಯೆಗಳ ಒಂದು ನಿವಾರಣೆಗೆ ಕೆಲವು ಶಿಫಾರಸುಗಳನ್ನು ಮಾಡಲಾಗಿದೆ. ಆ ಶಿಫಾರಸುಗಳು ಯಾವೆಂದರೆ ಅಂತರ್ಜಾಲ ಸೇವೆ ಮತ್ತು ಸೌಲಭ್ಯ ವಿಸ್ತರಣೆಗೆ ಅಗತ್ಯವಾದ ಮೂಲ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಹೆಚ್ಚಳ ಮಾಡುವುದು, ಈ ಆಡಳಿತಕ್ಕೆ ಅಡ್ಮಿನಿಸ್ಟ್ರೇಟಿವ್ಗೋಸ್ಕರ ಪೂರಕವಾಗುವ ಕೆಲವು ಆ್ಯಪ್ ವ್ಯವಸ್ಥೆ ಅಭಿವೃದ್ಧಿಗೆ ಬಂಡವಾಳ ಹೂಡಿಕೆಯನ್ನು ಮಾಡುವುದಂತೆ, ಪ್ರಾದೇಶಿಕ ಭಾಷೆಗಳಲ್ಲೂ ಸಹಿತ ಅಪ್ಲಿಕೇಶನ್ಗಳ ಒಂದು ಅಭಿವೃದ್ಧಿಗೆ ಉತ್ತೇಜನ ನೀಡಲಾಗುವುದು. ಅದೇ ರೀತಿ ಆ್ಯಪ್ ಡೆವಲಪರ್ಗಳಿಗಾಗಿ ಅಂದರೆ ಆ್ಯಪನ್ನು ಯಾರು ಡೆವಲಪ್ ಮಾಡ್ತಾರೋ ಅವರಿಗೆ ಕೌಶಲ ಅಭಿವೃದ್ಧಿ ಕಾರ್ಯಕ್ರಮಗಳ ಒಂದು ಆಯೋಜನೆಯನ್ನು ಮಾಡುವುದು. ಅದೇ ರೀತಿ ಸರ್ಕಾರಿ ಖಾಸಗಿ ಸಹಭಾಗಿತ್ವಕ್ಕೆ ಉತ್ತೇಜನವನ್ನು ನೀಡುವುದು. ಈ ಹಲವಾರು ಶಿಫಾರಸುಗಳು ಅಂತರ್ಜಾಲ ಸೇವಾ ಕ್ಷೇತ್ರದ ಸಮಸ್ಯೆಗಳ ನಿವಾರಣೆಗೆ ಸಹಕಾರಿಯಾಗಲಿದ್ದಾವಂತೆ. ಹಾಗಾಗಿ ನಮ್ಮ ಭಾರತ GDPಗೆ ಅಂತರ್ಜಾಲ ಆಧಾರಿತ ಆ್ಯಪ್ಗಳಿಂದ ನಮ್ಮ ಭಾರತ GDPಗೆ 18 ಲಕ್ಷ ಕೋಟಿ ರೂಪಾಯಿ ಅದು 2020ರಲ್ಲಿ ಬರಲಿದೆ ಅಂತ ಒಂದು ರಿಪೋರ್ಟನ್ನು ಏನು ಬಿಡುಗಡೆ ಮಾಡಿತ್ತು, ಒಂದು ಅಧ್ಯಯನ ವರದಿ, ಅದರಲ್ಲಿ ಹೇಳಲಾಗಿದೆ. 2017ನೇ ಸಾಲಿನ ವಿಂಬಲ್ಡನ್ ಟೂರ್ನಮೆಂಟ್ ಅಲ್ಲಿ ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದವರು ಸ್ಪೇನ್ನ ಗಾರ್ಬೈನ್ ಮುಗುರುಜಾ. ಇವರು ಅಮೆರಿಕದ ವೀನಸ್ ವಿಲಿಯಮ್ಸ್ ಅವರನ್ನು ಸೋಲಿಸಿ ಈ ಒಂದು ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ. ಇವರ ಸ್ಥಳ ಕ್ಯಾರ್ಕಸ್, ವೆನಿಜುವೆಲಾ. ಇವರು 2016ರಲ್ಲಿ ಫ್ರೆಂಚ್ ಓಪನ್ ಅನ್ನು ಪಡೆದುಕೊಂಡಿದ್ದಾರೆ. ಈಗ ವಿಂಬಲ್ಡನ್ ಕಿರೀಟವನ್ನು ಗೆದ್ದುಕೊಂಡಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ವಿಂಬಲ್ಡನ್ ಪ್ರಶಸ್ತಿ ಗೆದ್ದವರ ಒಂದು ಲಿಸ್ಟ್ ಅನ್ನು ಇಲ್ಲಿ ಕೊಡಲಾಗಿದೆ ನೋಡಿ. 2017 ಅಂದರೆ 2008ರಿಂದ 2017ವರೆಗೆ ಗಾರ್ಬೈನ್ ಮುಗುರುಜಾ ಇವರು ಸ್ಪೇನ್ನವರು. ಇವರು ಈಗ ಈ 2017ನೇ ಸಾಲಿನ ವಿಂಬಲ್ಡನ್ ಟೂರ್ನಿಯಲ್ಲಿ ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ವೀನಸ್ ವಿಲಿಯಮ್ಸ್ ಇವರು ಅಮೆರಿಕದವರು ಅವರನ್ನು ಸೋಲಿಸಿ ವಿಂಬಲ್ಡನ್ ಕಿರೀಟವನ್ನು ಪಡೆದುಕೊಂಡಿದ್ದಾರೆ. ಓಕೆ, ನಂತರ 2016, 15, 2008ರವರೆಗೆ ಕೊಡಲಾಗಿದೆ. ಸೊ ನಮಗೆ ಇಂಪಾರ್ಟೆಂಟ್ ಇರೋದು ಇತ್ತೀಚೆಗೆ ಇರೋದು 2017ನೇ ವರ್ಷದ್ದು. 2017ರ IPC ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಭಾರತವನ್ನು ಪ್ರತಿನಿಧಿಸಿದವರು ಅಥ್ಲೀಟ್ ಸುಂದರ್ ಸಿಂಗ್ ಗುರ್ಜಾರ್. ಇವರು 60.36 ಮೀಟರ್ ದೂರ ಜಾವೆಲಿನ್ ಎಸೆಯುವ ಮೂಲಕ ಚಿನ್ನದ ಪದಕವನ್ನು ಗೆದ್ದುಕೊಂಡಿದ್ದಾರೆ ಮತ್ತು ಭಾರತಕ್ಕೆ ಮೊದಲ ಚಿನ್ನ ತಂದುಕೊಟ್ಟ ಎಂಬ ಹಿರಿಮೆಗೆ ಇವರು ಪಾತ್ರರಾಗಿದ್ದಾರೆ, ಅದು ಜಾವೆಲಿನ್ ಥ್ರೋದಲ್ಲಿ. ಓಕೆ, ಟಾಟಾ ಸನ್ಸ್ನ ಡಿಜಿಟಲ್ ಚೀಫ್ ಆರತಿ. ಪ್ರತಿಷ್ಠಿತ ಟಾಟಾ ಸನ್ಸ್ ಮುಖ್ಯ ಡಿಜಿಟಲ್ ಅಧಿಕಾರಿ ಹುದ್ದೆಗೆ ನೇಮಕರಾದವರು ಆರತಿ ಸುಬ್ರಹ್ಮಣ್ಯನ್. ನೆನ್ಪಿಟ್ಕೊಡ್ರಿ, ಆರತಿ ಸುಬ್ರಹ್ಮಣ್ಯನ್ ಅವರು ಟಾಟಾ ಸನ್ಸ್ನ ಮುಖ್ಯ ಡಿಜಿಟಲ್ ಅಧಿಕಾರಿ ಹುದ್ದೆಗೆ ನೇಮಕರಾಗಿದ್ದಾರೆ. ಭಾರತೀಯ ರೈಲ್ವೆ ಇಲಾಖೆದವರು ಮೊಟ್ಟ ಮೊದಲ ಸೌರಚಾಲಿತ ಡೀಸೆಲ್ ಬಹುಘಟಕದ ಬ್ರಾಡ್ಗೇಜ್ ರೈಲನ್ನು ಆರಂಭಿಸಿದ್ದಾರೆ. ಆ ಒಂದು ರೈಲು ಸಂಪರ್ಕ ಕಲ್ಪಿಸುವುದು ದೆಹಲಿಯ ಸರೈ ರೋಹಿಲ್ಲಾದಿಂದ ಹರಿಯಾಣದ ಫರೂಕ್ ನಗರಕ್ಕೆ. ಈ ರೈಲಿನಲ್ಲಿ ಈ ಸೌರಚಾಲಿತ ಅಂದರೆ ಸೌರಶಕ್ತಿ ಫಲಕಗಳನ್ನು ಇಲ್ಲಿ ಬಳಸಲಾಗಿದೆ ಮತ್ತು ಈ ಸೌರಶಕ್ತಿ ಫಲಕಗಳನ್ನು ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದಡಿ ಉತ್ಪಾದಿಸಲಾಗಿದಂತೆ. ಇದರ ಒಂದು ಈ ಒಂದು ರೈಲಿನ ಜೀವಿತ ಅವಧಿ 25 ವರ್ಷ ಮತ್ತು ಈ ರೈಲಿನ ಬೋಗಿ ಕೋಚ್ಗಳಿದ್ದಾವೆ, ಆ ಕೋಚಿಂದ 9 ಟನ್ಗಳಷ್ಟು ಕಾರ್ಬನ್ ಡೈಆಕ್ಸೈಡ್ ಕಡಿಮೆಯಾಗುತ್ತದೆ. ಅಂದರೆ ಸೌರಶಕ್ತಿಯನ್ನು ಬಳಸ್ಕೊಂಡು ಏನು ಈ ರೈಲನ್ನು ಸಂಚಾರವಾಗುತ್ತಲ್ಲ, ಹಾಗಾಗಿ ಅದರಿಂದ
ಟೋಟಲ್ ಆಗಿ 9 ಟನ್ಗಳಷ್ಟು ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಆಗುತ್ತೆ ಮತ್ತು ಪ್ರತಿ ರೈಲಿಗೆ ವರ್ಷವೊಂದಕ್ಕೆ 5.2 ಲಕ್ಷ ಲೀಟರ್ ಡೀಸೆಲ್ ಉಳಿತಾಯವಾಗುತ್ತಂತೆ. ಹಾಗಾಗಿ ಭಾರತೀಯ ರೈಲ್ವೆ ಇಲಾಖೆಯವರು ಮೊಟ್ಟ ಮೊದಲ ಸೌರಚಾಲಿತ ಡೀಸೆಲ್ ಬಹುಘಟಕದ ಬ್ರಾಡ್ ಗೇಜ್ ರೈಲನ್ನು ಆರಂಭ ಮಾಡಿದರೆ ನೆನಪಿಟ್ಕೊಡ್ರಿ. ಅದನ್ನು ರನ್ ಆಗ್ತಾ ಇರೋದು ಆ ಒಂದು ಸಂಪರ್ಕ ಎಲ್ಲಿದೆ ಅಂದರೆ ರೈಲು ಸಂಪರ್ಕ ದೆಹಲಿಯ ಸರಾಯ್ ರೋಹಿಲ್ಲಾದಿಂದ ಹರಿಯಾಣದ ಫರೂಕ್ ನಗರಕ್ಕೆ. ಭಾರತ ಅಮೆರಿಕ ರಕ್ಷಣಾ ಸಹಕಾರ ಮಸೂದೆ ಅಂಗೀಕಾರ. ನಮ್ಮ ಭಾರತಕ್ಕೆ $621.5 ಕೋಟಿ ಅಂದರೆ ಸುಮಾರು 40 ಲಕ್ಷ ಕೋಟಿ ರೂಪಾಯಿ ಅನುದಾನ ಒದಗಿಸುವ ಕುರಿತು ರಾಷ್ಟ್ರೀಯ ರಕ್ಷಣಾ ದೃಢೀಕರಣ ಕಾಯ್ದೆ NDAA ಇದಕ್ಕೆ ಅಮೆರಿಕ ಸಂಸತ್ತು ಅಂಗೀಕಾರವನ್ನು ನೀಡಿದಂತೆ, ಅದಕ್ಕೆ ಒಪ್ಪಿದೆಯಂತೆ. ಸೊ ಇದರಿಂದ ಈ ಒಂದು ಅಂಗೀಕಾರದ ಮೂಲಕ ಅಮೆರಿಕ ಸಂಸತ್ತು ಈ ರಾಷ್ಟ್ರೀಯ ರಕ್ಷಣಾ ದೃಢೀಕರಣ ಕಾಯ್ದೆಗೆ ಒಪ್ಪಿಗೆಯನ್ನು ಕೊಟ್ಟಿದೆ, ಅಂಗೀಕಾರ ನೀಡಿದೆ. ಇದರ ಮೂಲಕ ಭಾರತ ಅಮೆರಿಕ ರಕ್ಷಣಾ ಸಹಕಾರ ಸಂಬಂಧ ಇನ್ನಷ್ಟು ಮತ್ತಷ್ಟು ಗಾಢವಾಗಲಿದೆಯಂತೆ. ಸೊ ಈ ಒಂದು ಕಾಯ್ದೆಯ ಮುಖಾಂತರ ಅಂದರೆ ಅಕ್ಟೋಬರ್ 1ರಿಂದ ಈ ಒಂದು ಕಾಯ್ದೆ NDAA ಕಾಯ್ದೆ 2018 ಇದು ಜಾರಿಗೆ ಬರಲಿದಂತೆ. ಸೊ ನಮ್ಮ ಭಾರತೀಯ ಮೂಲದ ಅಮೆರಿಕನ್ ಪ್ರಜೆಯಾದ ಎಮಿ ಬೆರಾ ಇವರು ಈ ಮಸೂದೆಯನ್ನು ಅವರು ಮಂಡಿಸಿದರು. ಆ ಒಂದು ತಿದ್ದುಪಡಿಗೆ ಈಗ ಅಮೆರಿಕ ಸಂಸತ್ ಅನುಮೋದನೆ ನೀಡಿದೆ. ಅದರ ಪ್ರಕಾರ ನಮ್ಮ ಭಾರತಕ್ಕೆ 40 ಲಕ್ಷ ಕೋಟಿ ರೂಪಾಯಿ ಒಂದು ಅನುದಾನವನ್ನು ಒದಗಿಸಿಕೊಡುತ್ತಂತೆ. ಸೊ ಅದೇ ರೀತಿ ವಿಶ್ವದಲ್ಲಿ ಅಮೆರಿಕ ಅತ್ಯಂತ ಪುರಾತನ ಪ್ರಜಾಪ್ರಭುತ್ವವನ್ನು ಹೊಂದಿದೆ ಮತ್ತು ನಮ್ಮ ಭಾರತ ವಿಶ್ವದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವವಾಗಿದೆ. ಸೊ ಈ ಎರಡೂ ದೇಶಗಳ ಒಂದು ಸಹಕಾರದಿಂದ, ರಕ್ಷಣಾ ಸಹಕಾರದಿಂದ ಉಭಯ ದೇಶಗಳ ನಡುವೆ ಬಹಳಷ್ಟು ಇನ್ನಷ್ಟು ರಕ್ಷಣಾ ಕ್ಷೇತ್ರದಲ್ಲಿ ಭಾರಿ ಅಭಿವೃದ್ಧಿ ಆಗಲಿದೆ ಅಂತ ಈ ಒಂದು ಮಾಹಿತಿಯನ್ನು ಈ ಭಾರತೀಯ ಮೂಲದ ಅಮೆರಿಕನ್ ಪ್ರಜೆಯಾದ ಎಮಿ ಬೆರಾ ಅವರು ತಿಳಿಸ್ಕೊಟ್ಟಿದ್ದಾರಂತೆ. 2017ರ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇಂಡೆಕ್ಸ್ ಅನ್ನು ಬಿಡುಗಡೆ ಮಾಡಿದವರು ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ಸ್ ನೆಟ್ವರ್ಕ್ ಮತ್ತು ಬರ್ಲ್ಸ್ಮ್ಯಾನ್ ಸ್ಟಿಫನ್ ಇವರು ಈ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ, ಈ ಒಂದು ಇಂಡೆಕ್ಸ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ 157 ದೇಶಗಳಲ್ಲಿ ನಮ್ಮ ಭಾರತ 116ನೇ ರ್ಯಾಂಕ್ ಅನ್ನು ಪಡೆದುಕೊಂಡಿದೆ. ನಮ್ಮ ಭಾರತದ ಸ್ಕೋರ್ ಈ ಒಂದು ಇಂಡೆಕ್ಸ್ನಲ್ಲಿ 58.1. ಸೊ ಈ ಒಂದು ಇಂಡೆಕ್ಸ್ನಲ್ಲಿ ಟಾಪ್ ಕಂಟ್ರಿಗಳು ಯಾವಂದರೆ ಅಂದರೆ ಮೊದಲನೇ ಸ್ಥಾನವನ್ನು ಪಡೆದುಕೊಂಡ ಕಂಟ್ರೀಸ್ ರಾಷ್ಟ್ರಗಳು ಸ್ವೀಡನ್, ನಂತರ ಡೆನ್ಮಾರ್ಕ್ ಮತ್ತು ಫಿನ್ಲ್ಯಾಂಡ್. ಭಾರತದ ಮೊಟ್ಟ ಮೊದಲ ಹೈ ಸ್ಪೀಡ್ ರೈಲ್ ಟ್ರೈನಿಂಗ್ ಸೆಂಟರ್ ಅನ್ನು ಸೆಟಪ್ ಮಾಡ್ತಿದ್ದಾರೆ. ಅದು ಗುಜರಾತ್ನ ಗಾಂಧಿನಗರದಲ್ಲಿ. ಇದಕ್ಕೆ ತಗುಲುವ ವೆಚ್ಚ 600 ಕೋಟಿ ರೂಪಾಯಿ. ಇದನ್ನು 2020ರ ವೇಳೆಗೆ ಸ್ಟಾರ್ಟ್ ಆಗುವ ಒಂದು ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡಿದ್ದಾರೆ. ಈ ಸೆಂಟರ್ ಅಡ್ವಾನ್ಸ್ ಟ್ರೈನಿಂಗ್ ಮಾಡ್ಯೂಲ್ಸನ್ನು ಟೆಕ್ನಾಲಜಿ ರಿಲೇಟೆಡ್ ಇದನ್ನು ಈ ಒಂದು ಸಂಸ್ಥೆ ಈ ಒಂದು ಟ್ರೈನಿಂಗ್ ಸೆಂಟರ್ ಪ್ರೊವೈಡ್ ಮಾಡುತ್ತಂತೆ. ಓಕೆ, ಜಸ್ಟಿಸ್ ವಿಕ್ರಮ್ಜೀತ್ ಸೇನ್ ಇವರೊಬ್ಬರು ಸುಪ್ರೀಂ ಕೋರ್ಟ್ನ ಫಾರ್ಮರ್ ನ್ಯಾಯಮೂರ್ತಿ. ಇವರನ್ನು ಈಗ ಬ್ರಾಡ್ಕಾಸ್ಟಿಂಗ್ ಕಂಟೆಂಟ್ ಕಂಪ್ಲೇಂಟ್ಸ್ ಕೌನ್ಸಿಲ್ BCCC ಇದರ ಚೇರ್ಮನ್ ಆಗಿ ನೇಮಕವನ್ನು ಮಾಡಲಾಗಿದೆ. ಇದರ ಅಧಿಕಾರ ಅವಧಿ 3 ವರ್ಷ. ಇವರ ಅಧಿಕಾರ ಅವಧಿ 3 ವರ್ಷ ಅಂದರೆ 3 ವರ್ಷಗಳ ಕಾಲ ಇವರು ಬ್ರಾಡ್ಕಾಸ್ಟಿಂಗ್ ಕಂಟೆಂಟ್ ಕಂಪ್ಲೇಂಟ್ಸ್ ಕೌನ್ಸಿಲ್ನ ಚೇರ್ಮನ್ ಆಗಿ ಕಾರ್ಯವನ್ನು ನಿರ್ವಹಿಸಲಿದ್ದಾರೆ. BCCC ಇದರ ಬಗ್ಗೆ ನಿನ್ನೆ ತಾನೇ ಹೇಳಿದ್ದೆ. BCCC ಇದು ಒಂದು ಇಂಡಿಪೆಂಡೆಂಟ್ ಸೆಲ್ಫ್ ರೆಗ್ಯುಲೇಟರಿ ಬಾಡಿ. ಸೆಟಪ್ ಮಾಡ್ತಾ ಇರೋದು ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಫೌಂಡೇಶನ್ ಅವರು. ಅದು 2011ರಲ್ಲಿ ಅಂದರೆ ಸೆಟಪ್ ಮಾಡಲಾಗಿದೆ. ಅದು 2011ರಲ್ಲಿ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಫೌಂಡೇಶನ್ ಅವರು. ಈ ಒಂದು BCCI ಕಾರ್ಯ ಏನಂದರೆ ನ್ಯೂಸ್ ಚಾನೆಲ್ಸ್ ಏನಿದೆ ಅದರ ಬಗ್ಗೆ ಯಾವುದೇ ಒಂದು ಕಂಪ್ಲೇಂಟ್ಸ್ ಅಂದರೆ ಈ BCCC ಲುಕ್ ಆಫ್ಟರನ್ನು ಮಾಡುತ್ತೆ. ಇದೊಂದು ಸೆಲ್ಫ್ ರೆಗ್ಯುಲೇಟರಿ ಬಾಡಿ. ಇದರ ಚೇರ್ಮನ್ ಆಗಿ ನೇಮಕರಾದವರು ಫಾರ್ಮರ್ ಸುಪ್ರೀಂ ಕೋರ್ಟ್ ಜಡ್ಜ್ ಆದ ವಿಕ್ರಮ್ಜೀತ್ ಸೇನ್. ಲಿಯೋ ಜಿಯೋಬೊ ಇವರು ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತರು. ಇವರ ನಿಧನವಾಗಿದೆ, ನೆನ್ಪಿಟ್ಕೊಡ್ರಿ. ಅವರ ಹೆಸರೇನು? ಲಿಯೋ ಜಿಯೋಬಿ. ಇವರು ಚೀನಾದವರು. ಡಾಕ್ಟರ್ ಕಿಶೋರ್ ಸಾನ್ಸಿ ಇವರು ವಿಜಯ ಬ್ಯಾಂಕ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು CEO. ಇವರಿಗೆ ಸ್ಕಾ ಕನ್ಸಲ್ಟಿ ಸರ್ವಿಸ್ ಅವರು 2017ನೇ ಸಾಲಿನ ಪರ್ಸನಾಲಿಟಿ ಆಫ್ ದ ಇಯರ್ ಅವಾರ್ಡನ್ನು ನೀಡಿ ಅವರಿಗೆ ಗೌರವಿಸಲಾಗಿದೆ. ಸೊ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದವರು ಸ್ಕಾ ಕನ್ಸಲ್ಟೆನ್ಸಿ ಸರ್ವಿಸಸ್ಸು. ಯಾರಿಗೆ ಅಂದರೆ ಡಾಕ್ಟರ್ ಕಿಶೋರ್ ಸಾನ್ಸಿ ಇವರು ವಿಜಯ ಬ್ಯಾಂಕ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು CEO. 4ನೇ ಆವೃತ್ತಿಯ 4th ಎಡಿಷನ್ನ ಎವರೆಸ್ಟ್ ಇಂಟರ್ನ್ಯಾಷನಲ್ ಮಾಡೆಲ್ ಯುನೈಟೆಡ್ ನೇಷನ್ಸ್ ರೀಜನಲ್ ಕಾನ್ಫರೆನ್ಸ್ ಇದನ್ನು ಹೆಲ್ಡ್ ಮಾಡ್ತಾ ಇರೋದು ನೇಪಾಳದ ಕಠ್ಮಂಡುಲ್ಲಿ. ಈ ಒಂದು ಇವೆಂಟನ್ನು ಆರ್ಗನೈಸ್ ಮಾಡೋರು US ಎಂಬಸಿ. ಅದು ಪಾರ್ಟ್ನರ್ಶಿಪ್ ವಿತ್ ಯೂತ್ ಥಿಂಕರ್ಸ್ ಸೊಸೈಟಿ ಅಂದರೆ ಯೂತ್ ಥಿಂಕರ್ಸ್ ಸೊಸೈಟಿಯ ಒಂದು ಸಹಕಾರದೊಂದಿಗೆ ಪಾರ್ಟ್ನರ್ಶಿಪ್ದೊಂದಿಗೆ US ಎಂಬಸಿದವರು
ಎವರೆಸ್ಟ್ ಇಂಟರ್ನ್ಯಾಷನಲ್ ಮಾಡೆಲ್ ಯುನೈಟೆಡ್ ನೇಷನ್ಸ್ ಎಂಬ ಒಂದು 4ನೇ ಆವೃತ್ತಿಯ ಕಾನ್ಫರೆನ್ಸನ್ನು ರೀಜನಲ್ ಕಾನ್ಫರೆನ್ಸನ್ನು ಅವರು ಜುಲೈ 10ರಂದು 10ರಿಂದ 14ರವರೆಗೆ ನೇಪಾಳದ ಕಠ್ಮಂಡುದಲ್ಲಿ ಅವರು ಆಯೋಜನೆ ಮಾಡಿದರಂತೆ. ನರೇಂದ್ರ ಮೋದಿ ದ ಮೇಕಿಂಗ್ ಆಫ್ ಲೆಜೆಂಡ್ ಎಂಬ ಒಂದು ಪುಸ್ತಕವನ್ನು ಬರೆದವರು ಬಿಂದೇಶ್ವರ್ ಪಥಕ್ ಇವರು ಸುಲಭ್ ಇಂಟರ್ನ್ಯಾಷನಲ್ ಫೌಂಡರ್ ಮತ್ತು ಪದ್ಮಭೂಷಣ ರಿಸಿಪಿಯೆಂಟ್. ಈ ಬುಕ್ ಅನ್ನು ಲಾಂಚ್ ಮಾಡಿದವರು RSS ಚೀಫ್ ಮೋಹನ್ ಭಗವತ್, ಅದು ನ್ಯೂ ದೆಹಲಿಯಲ್ಲಿ. ಸೊ ಬುಕ್ ಹೆಸರು ನೆನಪಿಟ್ಕೊಳ್ರಿ, ನರೇಂದ್ರ ಮೋದಿ ದ ಮೇಕಿಂಗ್ ಆಫ್ ಎ ಲೆಜೆಂಡ್. ಬರೆದವರು ಆಥರ್ ಮಾಡಿದವರು ಬಿಂದೇಶ್ವರ್ ಪಠಕ್, ಇವರು ಸುಲಭ್ ಇಂಟರ್ನ್ಯಾಷನಲ್ ಫೌಂಡರ್ ಮತ್ತು ಪದ್ಮಭೂಷಣ ರಿಸಿಪಿಯೆಂಟ್. ಹರಿಯಾಣ ಗೌರ್ಮೆಂಟ್ ಇವರು ಹೈಟೆಕ್ ಆ್ಯಂಡ್ ಅಲ್ಟ್ರಾ ಮಾಡರ್ನ್ ಆರ್ನಮೆಂಟಲ್ ಫಿಶ್ ಹ್ಯಾಚರಿ ಇದನ್ನು ಸೆಟಪ್ ಮಾಡೋಕ್ಕೆ ಡಿಸೈಡ್ ಮಾಡಿದರೆ. ಇದು ನಮ್ಮ ಭಾರತದ ಅಥವಾ ಈ ಥರ ಒಂದು ಪ್ರಾಜೆಕ್ಟ್ ಮೊಟ್ಟ ಮೊದಲನೇ ಬಾರಿಗೆ ಹರಿಯಾಣ ಗೌರ್ಮೆಂಟ್ ಇದು ಮಾಡೋಕ್ಕೆ ರೆಡಿಯಾಗಿದೆ ಅಂತ ಡಿಸೈಡನ್ನು ಮಾಡಿದೆ. ಇದು ಹರಿಯಾಣದ ಜಾಜರ್ ಎಂಬ ಡಿಸ್ಟ್ರಿಕ್ಟ್ನಲ್ಲಿ 13.68 ಕೋಟಿ ರೂಪಾಯಿ ಒಂದು ವೆಚ್ಚದಲ್ಲಿ ಈ ಒಂದು ಪ್ರಾಜೆಕ್ಟನ್ನು ಸೆಟಪ್ ಮಾಡ್ತಿದ್ದಾರೆ. ಅದು ಜಾಜರ್ನಲ್ಲಿ, ಹರಿಯಾಣದ ಜಾಜರ್ ಡಿಸ್ಟ್ರಿಕ್ಟ್ನಲ್ಲಿ. ಪ್ರಸ್ತುತವಾಗಿ ಪ್ರೆಸೆಂಟಾಗಿ ಹರಿಯಾಣ ಈ ಒಂದು ಫಿಶ್ ಪ್ರೊಡಕ್ಷನಲ್ಲಿ ಸೆಕೆಂಡ್ ಪೊಸಿಷನಲ್ಲಿದೆ ನಮ್ಮ ದೇಶದಲ್ಲಿ. ಅದೇ ರೀತಿ ಮುಂದಿನ ದಿವಸಗಳಲ್ಲಿ ಈ ಫಿಶ್ ಪ್ರೊಡಕ್ಷನ್ನ ಹೆಚ್ಚಿಗೆ ಮಾಡೋಕ್ಕೋಸ್ಕರ ಅಂದರೆ 10,000 ಕಿಲೋಗ್ರಾಮ್ ಪರ್ ಹೆಕ್ಟರ್ಗೆ, ಅದು 2017-18ನೇ ಸಾಲಿನಲ್ಲಿ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಹೈಟೆಕ್ ಆ್ಯಂಡ್ ಅಲ್ಟ್ರಾ ಮಾಡರ್ನ್ ಆರ್ನಮೆಂಟಲ್ ಫಿಶ್ ಹ್ಯಾಚರಿಯನ್ನು ಸೆಟಪ್ ಮಾಡೋಕ್ಕೋಸ್ಕರ ಹರಿಯಾಣ ಗೌರ್ಮೆಂಟ್ ಅವರು ಡಿಸೈಡ್ ಮಾಡಿದ್ದಾರೆ. ಅದು ಜಾಜರ್ ಡಿಸ್ಟ್ರಿಕ್ಟ್ನಲ್ಲಿ, ಹರಿಯಾಣದ ಜಾಜರ್ ಡಿಸ್ಟ್ರಿಕ್ಟ್ನಲ್ಲಿ. ಥ್ಯಾಂಕ್ ಯು ಸೊ ಮಚ್. ಒಂದು ವೇಳೆ ನನ್ನ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋಕ್ಕೋಸ್ಕರ ನೀವು ಯೂಟ್ಯೂಬ್ ವೆಬ್ಸೈಟ್ಗೆ ಹೋಗಿ ಸರ್ಚ್ ಬಾಕ್ಸ್ನಲ್ಲಿ KPC ಟ್ಯೂಟರ್ ಅಂತ ಸರ್ಚ್ ಮಾಡಿದಾಗ ನಿಮಗೆ ಈ ಥರ ಒಂದು ಪೇಜ್ ಬರುತ್ತೆ. ನಿಮ್ಮ ರೈಟ್ ಹ್ಯಾಂಡ್ ಸೈಡಲ್ಲಿ ಸಬ್ಸ್ಕ್ರೈಬರ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿರ್ತೀರ ನೀವು. ಇದರ ಮುಖ್ಯ ಉದ್ದೇಶ ಏನೆಂದರೆ ಸಬ್ಸ್ಕ್ರೈಬ್ಗೆ ಯಾವುದೇ ಒಂದು ಚಾರ್ಜ್ ಇಲ್ಲ, ಮತ್ತು ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ನಾನು ಯಾವುದೊಂದು ಹೊಸ ವಿಡಿಯೋ ಬಿಟ್ಟಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಗೊತ್ತಾಗುತ್ತೆ, ಇಮಿಡಿಯೇಟಾಗಿ ನೀವು ನೋಡ್ಬೋದು. ಅದೇ ರೀತಿ ಇದರ PDF ನಿಮಗೆ ಬೇಕಾದರೆ ನೀವು KPC ಟ್ಯೂಟರ್ ಅಂತ ನಂದು ಒಂದು ಟೆಲಿಗ್ರಾಮ್ ಚಾನಲ್ ಇದೆ. ಆ ಟೆಲಿಗ್ರಾಮ್ ಚಾನಲ್ ನೀವು ಜಾಯ್ನ್ ಆಗಿ ಇಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ. ಅಥವಾ KPC ಟ್ಯೂಟರ್ ಅಂತ ನೀವು ಸರ್ಚ್ ಬಾಕ್ಸ್ನಲ್ಲಿ, ಟೆಲಿಗ್ರಾಮಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ಕೊಟ್ಟಾಗ ಅಲ್ಲಿ ನಿಮಗೆ ನನ್ನ ಚಾನಲ್ನ ಹೆಸರು ಮೂಡುತ್ತೆ ಮತ್ತು ನೀವು ಅಲ್ಲಿ ಜಾಯ್ನ್ ಆಗ್ಬೋದು. ಸೊ ಇದರ ಲಿಂಕನ್ನು, ಈ ಒಂದು PDF ಅನ್ನು ಡೌನ್ಲೋಡ್ ಮಾಡೋಕ್ಕೋಸ್ಕರ ಲಿಂಕನ್ನು ಸಹಿತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಈ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ. ಸೊ ಅಲ್ಲಿ ಸಹಿತ ಹೋಗಿ ನೀವು PPT ಅನ್ನು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಥ್ಯಾಂಕ್ ಯು.